ಅವ್ರ ಅಪ್ಪಗಂತೆ ಆರೋಗ್ಯ ಇಲ್ಲ ನಮ್ಮ ಕುಮಾರಸ್ವಾಮಿಗಳಿಗೆ. ಮತ್ತು ಅವರು ಓಡಾಡಬೇಕು, ಅವ್ರ ಹಿಂದೆ ಪ್ರಜ್ವಲ್ ಇರ್ತಾ ಇದ್ದ, ಪ್ರಜ್ವಲ್ ಮುಗ್ದಂಗೆ ಆಯಿತು, ಅವ್ರ ಕರಿಯರ್ ಬಗ್ಗೆ ಹರಿದಂಗೆ ಆಗಿಬಿಡ್ತು. ಇವತ್ತು ಜನ ನಂಬಿಸೊಳಗಿಲ್ಲ. ಇದು ಉಳಿದವ್ರು ಯಾರು? ರೇವಣ್ಣರು ವಯಸ್ಸಾಗ್ಯದ, ದೇವೇಗೌಡರಂತೂ ಕೊನೆ ಹಂತಕ್ಕೆ ಬಂದಿದ್ದಾರೆ. ಆದರೂ ಅವರ ಧೈರ್ಯವನ್ನು ಎದೆಗಾರಿಕೆಯನ್ನು ಮೆಚ್ಚಬೇಕು. ಆದರೆ ಅದೇ ಕಾಲಕ್ಕೆ ಅವ್ರಿಗೆ ನಾವು ಕೇಳಬೇಕಾಗಿದ್ದಿಷ್ಟ, ನೀವು ಒಬ್ಬರ ಆದರ್ಶದ ಸಮಾಜಕ್ಕೆ, ಒಬ್ಬ ಈ ದೇಶದ ಪ್ರಧಾನಿ, ನೀವು ನಿಮ್ಮ ಮಕ್ಕಳ ಬೆಳೆಸೋದು ಯಾಕೆ ಎಡವಿದ್ರಿ, ಎಲ್ಲಿ ತಪ್ಪಿದ್ರಿ? ಇನ್ನುಳಿದ ಮಕ್ಕಳ ಬಗ್ಗೆ ಕಾಳಜಿ ಇರಲಿ. ಅದೇ ಕಾಲಕ್ಕೆ ಈ ರಾಜ್ಯದ ಎಲ್ಲ ರಾಜಕಾರಣಿಗಳು ಅಥವಾ ದೇಶದ ಎಲ್ಲ ರಾಜಕಾರಣಿಗಳು ಸಹಿತ ತಮ್ಮ ಮಕ್ಕಳ ದಿನನಿತ್ಯದ ಏನವ್ರು ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ, ಎಲ್ಲಿದ್ದಾರೆ, ಎಂತಿದ್ದಾರೆ ಅನ್ನೋದ್ರ ಬಗ್ಗೆ ಕಾಳಜಿ ಮಾಡಬೇಕಾಗ್ತದೆ. ವಯಸ್ಸು ಬಂದಂಥ ಮಕ್ಕಳಿಗೆ ಮದುವೆ ಮಾಡಿ ಅವ್ರು ಬಾಳೆ ಕಟ್ಟೋದು ಭಾಳ ಮಹತ್ವದ್ದು. ಮದುವೆ ಅನ್ನೋದು ಬದುಕಲು ಭಾಳ ಮಹತ್ವದ್ದು. ಯಾಕಂದ್ರೆ ಕಾಮವನ್ನು ಗೆಲ್ಲೋದಕ್ಕೆ ಇರುವಂಥ ಚೌಕಟ್ಟು ಯಾವುದಪ್ಪ ಅಂತಂದ್ರೆ ಮದುವೆ. ಆ ಮದುವೆ ಇತ್ತಂದ್ರೆ ಸಾಮಾಜಿಕವಾಗಿ ಆಯ್ತು, ಆರ್ಥಿಕವಾಗಿ ಆಯ್ತು, ಬೆಳೆದಕ್ಕೆ ಅನುಕೂಲಗಳಾಗ್ತಾವೆ, ಕೌಟುಂಬಿಕವಾಗಿ ಒಳ್ಳೆಯ ಹೆಸರು ಇರ್ತದೆ. ಈ ಗೃಹಸ್ಥಾಶ್ರಮ ಅಥವಾ ಮದುವೆ ಆಗೋದು ತಪ್ಪಂತಲ್ಲ, ಅದು ನಿಸರ್ಗ ಸಹಜದು. ಅದೊಂದು ರೀತಿ ಕಡಿವಾಣ, ನಮ್ಮ ಸಾಂಸ್ಕೃತಿಕವಾಗಿ ನಾವು ಹುಟ್ಟಾಕಿದಂಥ ಒಂದು ಅಮೂಲ್ಯವಾದಂಥ ವಸ್ತು ಅಥವಾ ಅದೊಂದು ಕ್ರಿಯೆ. ಅಲ್ಲಿ ನಾವು ನಮ್ಮ ಮಕ್ಕಳನ್ನು ಬಿಟ್ಟು ಅಂದರೆ ಗಂಡು ಹೆಣ್ಣು ಚೆನ್ನಾಗಿ ನೆಮ್ಮದಿಯಿಂದ ಇರ್ತಾರೆ. ಇದು ನೋಡಿರಿ, ಈ ಪ್ರಜ್ವಲ್ ಪರಿಸ್ಥಿತಿ ನೋಡಿದಾಗ ಅವ ಮದುವೆಯಾಗಿಯೂ ಏನಾಗಿದೆ ಘಟನೆ, ಏನೋ ಡೆವಲಪ್ಮೆಂಟು ಎಲ್ಲ ಈ ಚರ್ಚೆ ಮಾಡೋದು ವಿಷಯಗಳಲ್ಲ. ಆದರೂ ಸಹಿತ ಇವತ್ತು ಪ್ರತಿಯೊಬ್ಬ ರಾಜಕಾರಣಿ ಪ್ರಜ್ವಲ್ನಂಥ ಮಗನನ್ನು ಪಾಲಿಸಿ ಪೋಷಿಸಿ ಅವನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡದೆ ಇರೋದು ಉತ್ತಮ ಅಂತ. ನಮ್ಮಲ್ಲಿ ಗಾಂಧಿ ಮಾತುಗಳನ್ನು ನೀವು ಕೇಳಿರ್ಬೋದು. ಬಾಲ್ಯಾವಸ್ಥೆಯೊಳಗೆ ಗುರುಗಳಿಂದ ಬಡತನ ಬದಲಾಗದವ ಯೌವನಾವಸ್ಥೆಗೆ ಪೊಲೀಸರಿಂದ ಬಡತನದಿಂದ ಶುದ್ಧ ಆಗ್ತಾನೆ ಅನ್ನುವಂಥ ಮಾತುಗಳು. ಅಂದ್ರೆ ಬಾಲ್ಯಾವಸ್ಥೆ ನಾವು ಬೆಳೆಸೋದು ಭಾಳ ಮಹತ್ವದಿರ್ತದೆ. ಅವು ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಸಿ ಹಿರಿಯರಿಗೆ ಗೌರವ ಕೊಡುವಂಥದ್ದು, ಜೊತೆಗೆ ಪ್ರತಿ ಹೆಣ್ಣು ಮಗಳ ಬಗ್ಗೆನೂ ಒಳ್ಳೆಯ ಭಾವನೆ ಅಕ್ಕ ತಂಗಿ ಅಥವಾ ಇನ್ನುಳಿದ ಒಂದು ಸಂಬಂಧಗಳನ್ನಿಟ್ಟುಕೊಂಡು ಗೌರವಾತ್ಮಕ ನಡೆಯುವಂಥದ್ದು, ಜೊತೆಗೆ ಕಾಮದ ಮೇಲೆ ನಿಂದಿಟ್ಕೊಂಡು ಹೋಗುವಂಥ